ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆನೇ ಶೇರ್ ಮಾಡ್ಕೋಬೋದಿತ್ತು, ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್. ಇವಾಗ ನೋಡ್ಬೋದು, ನಾನು ನಿನ್ನೆ ತೋರಿಸಿದ್ನಲ್ಲ ಹಳೇದು ಕಿವಿ ಓಲೆ ಇಯರಿಂಗ್ಸ್ನ, ಅದನ್ನು ಕೊಟ್ಬಿಟ್ಟು ಹೊಸದು ನಾನು ಅದನ್ನು ರಿಪೇರಿ ಮಾಡಿಸ್ಬೇಕು ಅಂದ್ಕೊಂಡೆ. ಬಟ್ ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದರು. ಹಾಗಾಗಿ ಮತ್ತು ನಾನು ಅದನ್ನು ಹಾಕಿಬಿಟ್ಟು ಹೊಸದನ್ನು ತೊಗೊಂಬಂದಿದ್ದೀನಿ. ಯಾವ ರೀತಿ ಇದಾವೆ ತೊಗೊಂಬಂದಿದ್ದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು, ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ನಾರ್ಮಲ್ಲು 916 ಅಲ್ಲ. ಹಂಗಾಗಿ ಸ್ವಲ್ಪ ನಮಗೆ ದುಡ್ಡು ಕಡಿಮೆನೇ ಆಯಿತು. ಅದೇ 916 ಆಗಿದ್ದರೆ ಚೆನ್ನಾಗಿ ದುಡ್ಡು ಬರ್ತಿತ್ತು. ಮೇಲ್ಗಡೆ ಜಾಸ್ತಿ ದುಡ್ಡು ಏನು ಕೊಡೋ ಅವಶ್ಯಕತೆ ಇರ್ತಿದ್ದಿಲ್ಲ. ನಿನ್ನೆ ತೋರಿಸಿದ್ದೆ ನಾನು ಇವನ್ನ 2 ಜೊತೆ, ನಮ್ಮಿತ್ತಂದು ರಿಂಗು ಮತ್ತು ನಂದು ಇಯರಿಂಗ್ಸ್ ಎರಡೂ ಹಾಕಿಬಿಟ್ಟು ತೊಗೊಂಡಿನಿ. ನಮ್ಮಿತ್ತಂದಂತರೂ ಹೊಸದೇ ಇತ್ತು ಕಿವಿ ರಿಂಗು. ಬಟ್ ಎಲೆ ಉದುರಿತ್ತಲ್ಲ, ಇನ್ನು ಮತ್ತು ಅದನ್ನು ಉದುರ್ಕೊಂಡು ಹೋಗಿತ್ತು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋಗ್ತಾ ಇರಲಿಲ್ಲ. ಹಾಗಾಗಿ ಅದ್ರ ಬದಲು ಏನಾದರೂ ಸ್ಟಡ್ಡು ಈ ಥರ ತೊಗೊಂಬಂದು ಕೊಡು ಅಂತಂದ್ಲು. ಆ ಥರದ್ದೇ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಾನು ಇದನ್ನು ನಿನ್ನೆ ತೋರಿಸಿದ್ದೆ, ನಿನ್ನೆ ವಿಡಿಯೋದೊಳಗೆ ಹೊಸದಿದು. ಮೊನ್ನೆ ನಾನು ತೊಗೊಂಬಂದಿದ್ನೆಲ್ಲ ಚೀಟಿ ಹಾಕಿಬಿಟ್ಟು ಈಗ 2 ತಿಂಗಳನ್ನ ಆಯಿತು ಅಷ್ಟೇ. ಅದು ಒಂದು ಸ್ವಲ್ಪ ಲೂಸ್ ಆಗಿತ್ತು ಕೊಂಡಿ. ಆ ಕೊಂಡಿನ ಟೈಟ್ ಮಾಡಿಸ್ಕೊಂಬರಕ್ಕಂತ ತೊಗೊಂಡು ಹೊಂಟೀನಿ. ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಬಟ್ ವೇಸ್ಟೇಜ್ ಮತ್ತು ಕೂಲಿ ಕೊಡಬೇಕಾಗುತ್ತಾ, ನಿಮಗೆ ಲಾಸ್ ಆಗುತ್ತಾ, ಬೇಡ ಅದನ್ನು ಟೈಟ್ ಮಾಡ್ತೀನಿ ಕೊಡ್ರಿ ಅಂತಂದು ಟೈಟ್ ಮಾಡಿ ಕೊಟ್ಟರು ಅವರು, ಸೇಟು ಅಂಗಡಿಯವರು. ಇವನು ಕೂಡ ಹಾಕಿ ಒಂದು ಹೊಸದು ನಾನು ಫ್ಯಾನ್ಸಿ ಕಾಲ್ ಚೈನ್ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಯಾವ ರೀತಿ ಅದಾವಂತ ತೋರಿಸ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿರಿ, ಈಗ ನಾವು ಕೆಂಗೇರಿಗೆ ಹೋಗಿ ಬಂದು ಏನೇನು ಎಕ್ಸ್ಚೇಂಜ್ ಮಾಡಿದೆ, ಏನೇನು ತೊಗೊಂಬಂದೆ ಅಂತ ತೋರ್ಸಾಕತ್ತೀನಿ ಫ್ರೆಂಡ್ಸ್. ಬರ್ರಿ, ಇದೊಂದು ಬ್ಯಾಗ್ ಕೊಟ್ರ, ಅಲ್ಲಿ ಬ್ಯಾಗ್ ಚಂದ ಐತಿ ಭಾಳ. ನೋಡ್ಬೋದು, ಅದು ಕೆಳಗಿಂದು ಮುರಿದೋಗಿತ್ತು, ತೋರಿಸಿದ್ನಲ್ಲ ಅವಾಗಲೇ ನಾನು. ನನಗೆ ಮನೆಗೆ ಹಾಕ್ಕೊಳಕ್ಕಿದ್ದಿದ್ದಿಲ್ಲ, ದೊಡ್ಡವ ಹಾಕ್ಕೊಳಕತ್ತಿದ್ದೆ. ಮನೆ ಜುಮ್ಕಿ ತೊಗೊಂಡಿದ್ದು ನೋಡ್ರಿ, ಆ ಜುಮ್ಕಿನೂ ಹಾಕ್ಕೊಂಡಿದ್ದೆ. ಅದನ್ನು ಕೆಳಗಿಂದು ಓಪನ್ ಆಗಿ ಬಂದಿತ್ತು, ಮತ್ತು ಅದನ್ನು ಟೈಟ್ ಮಾಡಿ ರಿಪೇರಿ ಮಾಡಿಕೊಟ್ರು ಅವರು. ಇಂಥವೆಲ್ಲ ಡೈಲಿ ಹಾಕ್ಕೊಳಕ್ಕಾಗಲ್ಲ, ಇವೇನಾರು ಫಂಕ್ಷನು, ಹಬ್ಬ ಹುಣ್ಣಿಮೆ ಹಾಕ್ಕೊಳಕ ಇವು ಚಲೋ. ಓ ಅಲ್ಲೇ ಕಳಿಸ್ತ ಕಡೆ. ಇದು ನಮ್ಮ ಎತ್ತಾರ ಒಂದು ಗದ್ಲ, ಇದು ಕಿತ್ಕೊಂಡು ಹೋಗ್ಕೋ ಫ್ರೆಂಡ್ಸ್. ಡೈಲಿ ನಾವು ರಾತ್ರಿ ಹಾಕ್ಕೊಂಡು ಮಕ್ಕೊಂಡ್ರೆ ಯೂಸ್ ಮಾಡಿದ್ರೆ, ಹಾಗಾಗಿ ಇವನ್ನ ಡೈಲಿ ಹಾಕ್ಕೊಳಕ್ಕಾಗಲ್ಲ. ನಾನು ಡೈಲಿ ವೇರ್ಗೆ ಅಂತ ಅವು ಹಳೆವು, ಅದು 916 ಅಂತ ನಾನು ತಿಳಿದಿದ್ದೆ, ಬಟ್ 916 ಅಲ್ಲ, ನಾರ್ಮಲ್ ಇದು ಅಂತಂದರು. ಹಾಗಾಗಿ ಅದ್ರದ್ದು ರೇಟ್ ಕಡಿಮೆನೂ ಆಯಿತು, ಪರವಾಗಿಲ್ಲ. ನಾವು 7,000 ಕೊಟ್ಟು ತೊಗೊಂಡಿದ್ವಿ, ಬಟ್ ಇವಾಗ ಅದು 12,000ಕ್ಕೆ ಹೋಯ್ತು ಫ್ರೆಂಡ್ಸ್. ಅದ್ರ ಮೇಲೆ ನೋಡಿರಿ, ಇದನ್ನು ಹಾಕಿ ಇದನ್ನು ಚಿಕ್ಕದು ತೊಗೊಂಬಂದೆ ಡೈಲಿ ಹಾಕ್ಕೊಳಕ ಮನ್ಯಾಗ. ಇವು ಆದರೆ ಏನಾಗೋದಿಲ್ಲ ಫ್ರೆಂಡ್ಸ್. ಇವು ಇರ್ಲಿ ತೋರಿಸ್ತೀನಿ. ಡಿಸೈನ್ ಕ್ಯಾಪ್ಚರ್ ಆಗ್ತಾ ಇಲ್ಲ. ಹಿಂಗೈತಿ ನೋಡ್ರಿ, ದೂರ ಹಿಡಿದ್ರೆ ಕರೆಕ್ಟಾಗಿ ಬರ್ತೈತಿ ನೋಡ್ರಿ. ಡಿಸೈನ್ ಹಿಂಗೈತಿ. ಇದನ್ನು ಮನ್ಯಾಗ ಹಾಕ್ಕೊಳಕ, ದಿನಾಲು ಮನ್ಯಾಗ ಹಾಕ್ಕೊಳಕ ಅಂತ ಹೇಳ್ಬಿಟ್ಟು ತೊಗೊಂಡಿನಿ. ಹಳೇದು ಹಾಕಿ ಇದನ್ನು ತೊಗೊಂಡೆ ಫ್ರೆಂಡ್ಸ್. 3 ಗ್ರಾಮಿನ ಮ್ಯಾಗ ಐತಿ ಇದು. ಡಿಸೈನ್ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಫ್ರಂಟ್ ಕ್ಯಾಮ್ರಾದೊಳಗೆ. ನಾನು ಬ್ಯಾಕ್ ಕ್ಯಾಮ್ರಾದೊಳಗೆ ತೋರಿಸ್ತೀನಿ ಫ್ರೆಂಡ್ಸ್. ಆಮೇಲೆ ಇದು ನನಗೆ ತೊಗೊಂಡೆ. ಆಮೇಲೆ ನಮ್ಮಿತ್ತಂದು ರಿಂಗ್ ತೋರಿಸಿದ್ದು ನೋಡ್ರಿ, ಕೆಳಗಡೆದು ಎಲೆ ಥರ ಇತ್ತಲ್ಲ, ಅದು ಮುರ್ಕೊಂಡೋಗಿತ್ತು. ಅವನು ಹಾಕ್ಕೊಳಕನೂ ಒಲ್ಲೆ ಅನ್ನಕತ್ತಿದ್ಲಕ್ಕಿ. ಹಾಗಾಗಿ ಅಕ್ಕಿಗೆ ಈ ಥರ ಸ್ಟಡ್ ತೊಗೊಂಡೆ, ಹಳ್ಳಿಂದು ಚಂದ ಕಾಣಿಸ್ತಾವ ಅಕ್ಕಿಗೆ ಅಂತ ಹೇಳ್ಬಿಟ್ಟು. ಇದು 1 ಗ್ರಾಮಿನ ಮೇಲೆ ಐತೆ ಫ್ರೆಂಡ್ಸ್. 916 ತೊಗೊಂಡೆ ಈ ಸಲ, ಯಾಕಂದ್ರೆ ನಾಳೆ ನಾವು ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ನಮ್ಗೆ ಲಾಸ್ ಅನ್ಸಂಗಿಲ್ಲ, ಜಾಸ್ತಿ ದುಡ್ಡು ಕೊಡೋ ಅವಶ್ಯಕತೆನೇ ಇರೋಂಗಿಲ್ಲ. ಹಳ್ಳು ಚಂದ ಅದಾವೆ, ಫಳ ಹೊಳಿತಾವೆ. ಹಳ್ಳು ಲೆಸ್ ಮಾಡಿ ತೂಕ ಮಾಡಿ ಕೊಟ್ಟಾರ ಫ್ರೆಂಡ್ಸ್.
ನಮಿತಾಗ ಇವು ಆಕಿನೂ ಹಾಕ್ಕೋಬೋದು, ನಾನು ಹಾಕ್ಕೋಬೋದು ನೋಡಿರಿ. ಸ್ಟಾರ್ ಐತಿ ಈ ಥರ. ಆಕಿಗೆ ಹಾಕಿ ತೋರಿಸ್ತೀನಿ ನಿಮ್ಗೆ. ಆಕಿ ಕಿವ್ಯಾಗ ಹಾಕಿ ಇವು ಎರಡು ತೊಗೊಂಡೆ ಫ್ರೆಂಡ್ಸ್. ಹಳೇದು ಹಾಕಿ ಹೊಸದು ತೊಗೊಂಡಿನಿ ಅಷ್ಟೇ. ಎಕ್ಸ್ಟ್ರಾ ದುಡ್ಡು ಒಂದು ಸ್ವಲ್ಪ ಮೇಲೆ ಕೊಟ್ಟು ತೊಗೊಂಡೆ. ಆಮೇಲೆ ನನಗೆ ಕಾಲು ಚೈನು ಈ ಥರ ಫ್ಯಾನ್ಸಿ ಡಿಸೈನ್ದು ಸಿಂಪಲ್ಲಾಗಿರೋದು ತೊಗೊಂಡಿದ್ದೆ. ಅದೆಲ್ಲ ಲೂಸಾಗಿ ಕಾಲಿಂದ ಕಿತ್ಕೊಂಬರಾಕತ್ತಿತ್ತು. ಅದನ್ನು ಹಾಕಿ ನಮಿತಾ ನಾವೆಂದು ಹಳೇದಿತ್ತು ಅವ್ರದ್ದಿಬ್ಬರದು, ಮತ್ತು ಅವ್ರ ಅಂಟಿಯರು ಕೊಡಿಸಿದ್ದು ಹೊಸ ಹಂಗದವು, ಅವನ್ನ ಹಾಕ್ಕೊತಾರೆ ಈಗ. ಹಳೆ ಹಂಗ ಇದ್ವಲ್ಲ, ನಂದು ಒಂದು ಜೊತೆ ಇತ್ತು ಇಂಥದ್ದು ಸಿಂಪಲ್ಲಾಗಿರೋದು. ಆ 3 ಜೊತೆ ಹಾಕಿದ್ರೆ 4000 ಚಿಲ್ಲರೆ ಆಯಿತು. ಇದು 2000 ರೂಪಾಯಿ ತೊಗೊಂಡ್ರು. ಮೇಲೆ 2400 ರೂಪಾಯಿ ಉಳೀತು ನಮ್ಗೆ ಅವನ್ನೆಲ್ಲ ಹಾಕಿ. ಅದು ಮತ್ತು ಇವಕ್ಕೂ ಎಲ್ಲ ಮೇಲೆ ಸೇರಿಸಿ ಕೊಟ್ಟು ತೊಗೊಂಬಂದೀನಿ ಫ್ರೆಂಡ್ಸ್. ನೋಡ್ಬೋದು ಚೈನಾ ಡಿಸೈನ್ ಹಿಂಗೈತೆ ನೋಡ್ರಿ. ಚೈನಾ ಡಿಸೈನ್ ಕರೆಕ್ಟಾಗಿ ಕಾಣಿಸುತ್ತೆ, ಬಟ್ ಇದು ಕಿವಿ ಓಲೆ ಡಿಸೈನ್ ಕರೆಕ್ಟಾಗಿ ಕಾಣಿಸ್ಲಿಲ್ಲ. ಇಷ್ಟ ಆಯ್ತು ಫ್ರೆಂಡ್ಸ್. ನಂಗೆ ದಿನ ಹಾಕ್ಕೊಳಕ್ಕೆ ಕಿವಿಯನ್ನು ಮುರಿದೋಗಿದ್ದಕ್ಕೆ ಇವನ್ನ ಹಾಕ್ಕೊತಿದ್ದೆ, ಜುಮ್ಕಿ ಹಾಕ್ಕೊತಿದ್ದೆ, ಇವನ್ನ ಹಾಕ್ಕೊತಿದ್ದೆ. ದಿನಾಲು ರಾತ್ರಿ ಬಿಚ್ಚಿಟ್ಟು ಮಕ್ಕೋಬೇಕು. ಇಲ್ಲಾಂದ್ರೆ ಕಿವಿಗೆ ಒಂಥರ ಇರಿಟೇಷನ್ ಆಕಿತ್ತು, ಚುಚ್ಚದಂಗೆ, ಮತ್ತು ಮಕ್ಕೊಳಕನ ಗಾವನ ಹಾಕಿದ್ದಿಲ್ಲ. ಹಾಗಾಗಿ ಬಿಚ್ಚಿಟ್ಟು ಮಕ್ಕೊತಿದ್ದೆ ನೋಡ್ರಿ. ಇವು ಹಳೆವು ತೋರಿಸಿದ್ದೀನಿ ಆಲ್ರೆಡಿ ನಾನು. ಈ ಥರದ್ದು ಭಾಳ ದಿವಸ ಆಯ್ತು ಇವ್ನು ತೊಗೊಂಡು. ಈಗ ಡೈಲಿಗೆ ಅಂತ ಒಂದು ತೊಗೊಂಡೆ ಫ್ರೆಂಡ್ಸ್. ನನ್ನ ಕಿವಿ ಓಲೆ ಮತ್ತು ಈ ಚೈನ ನಮಿತನ ಕಿವಿ ಓಲೆ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನಮಿತಾಗ ಕಿವ್ಯಾಗ ಹಾಕ್ತೀನಿ, ನಾನು ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಬಂದು ನೋಡ್ರಿ ನಮಿತಾ. ಆಕಿಗೆ ಹಾಕ್ತೀನಿ ಈಗ ಕಿವಿಯನ್ನು. ಆಕಿಗೆ ದಿನಾಲು ಹಾಕ್ಕೊಳಕ್ಕೆ ಚಲೋ ಅದಾವ ಇವು ಅಂತ ಹೇಳ್ಬಿಟ್ಟು ತೊಗೊಂಡೆ. ರಿಂಗ್ ಹಾಕ್ಕೊತಿದ್ದಿಲ್ಲ, ಹಂಗೆ ತೆಗೆದು ಇಟ್ಬಿಟ್ಟಿದ್ಲ. ಅದು ಎಲ್ಲಿ ಬೇರೆ ಉದುರೋಗಿತ್ತು. ಹಂಗಾಗಿ ಇಂಥವು ಇವಾದ್ರೆ ಶಾಶ್ವತವಾಗಿರ್ತಾವೆ. ಹಳ್ಳು ಹೋದ್ರೂ ಹಳ್ಳು ಹಾಕಿಸ್ಕೋಬೋದು. ಹಳ್ಳಿಂದ ಏನು ರೇಟ್ ಇದು ತೂಕ ಹಿಡ್ದಿಲ್ಲ ಅವರು. ಹಳ್ಳಿಂದ ಮಕ್ಳಿಗೆ ಇಂಥವ ಚಂದ ನೋಡ್ರಿ. ಈಕಿ ಇಷ್ಟು ದಿವಸ ತಳ್ಳನ್ನು ಇಟ್ಕೊಂಡು ಇರು ಹಾಗೆಲ್ಲ ಹಾಕಿದ್ನೆ ಕಿವಿ. ಮತ್ತು ನೋವು ಆಗದ. ಆಭರಣ ಒಡವೆ ಹಾಕ್ಕೋಬೇಕಂದ್ರೆ ಅಷ್ಟು ನೋವು ಇಲ್ದನ ಆಗೋದಿಲ್ಲ. ಹೆಚ್ಚು ಕಿವಿ ಓಲೆದು ಹೋಲ್ ಫ್ರೆಂಡ್ಸು ಒಂದು ಹೇರ ಒಂದು ಇಳುವ ಮಾಡಿಬಿಟ್ರ. ಅದ ನಮ್ಮ ತಂಗಿ ಹೇಳಾಕತ್ತಿದ್ಲು, ಬೇರೆ ಚುಚ್ಚಿಸ್ಬಿಡು ನೋಡಿ ಅಕ್ಕ, ಕಿವಿ ಏನು ಎಳೆಯವದಾವ, ಕಿವಿ ದಪ್ಪ ಇಲ್ಲ, ಇನ್ನೂ ಮೆತ್ತಗದವು, ನೀಟಾಗಿ ಚುಚ್ಚಿಸ್ತೀಯ ನೋಡಂತ ಅಂದ ನಮ್ಮ ತಂಗಿ. ನೋವು ಆಗದವ ಆಟು ಹೊಸ್ದಾಗಿ ಹಾಕ್ಕೊಂಡ್ರೆ. ಚಂದ ಅದು ನೋಡಿ. ಇರು 1 ನಿಮಿಷ ಆಗೇ ಹೊತ್ತು ನೋಡ್ರಿ. ಇದು ಮ್ಯಾಲ ಚುಚ್ಚಾರ, ಅದನ್ನ ಈ ಕಡೆ ಚುಚ್ಚಾರ. ಒಟ್ಟ ಈ ಕಡೆ ಬೆಂಗಳೂರ ಸರಿಯಾಗಿ ಚುಚ್ಚಲಿಲ್ಲ. ನಮ್ಮ ಸಣ್ಣ ಹುಡುಗಂದನ ಹಂಗ ಮಾಡ್ಯಾರ. ಆಯ್ತು ಅಷ್ಟೇ ಇರು. ಈಸಿಯಾಗಿ ಹೊತ್ತು ನೋಡಿ. ಈ ಕಡೆ ಆ ಕಡೆ ಒಂಚೂರು ನೋವು ಆತಲ್ಲ. ಅವನೇ ಈ ಕಡೆ ಹಾಕಿದ್ದಿ ಕಾಣಿಸುತ್ತೆ. ಏನು ಇಲ್ಲ, ಕರೆಕ್ಟ್ ಹಾಕಿದ್ದೆ. ಹುಷಾರಾಗಿ ನೋಡ್ಕೋಬೇಕು ನಮಿತಾ. ಇವನ್ನ ತೋರ್ಸಲ್ಲ ಚಂದ ಆಯ್ತು ನಾವು. ಎಳೆ ಬಿದ್ದಂಗೆ ಆಗುತ್ತೆ ಸೈಡೆ. ಈ ಕಡೆ ಕರೆಕ್ಟ್ ಐತಿ, ಈ ಕಡೆ ಕರೆಕ್ಟ್ ಐತಿ, ಯಾಕಂದ್ರೆ ಮ್ಯಾಗ ಐತಿ ನೋಡ್ರಿ ಫ್ರೆಂಡ್ಸ್. ಹೆಂಗದು ನಮಿತಾ ಕಿವಿ ಓಲೆ ಮಸ್ತ್. ಅದು ನಮಿತಾ ಕಿವಿ ತುಂಬ್ತು. ಈಗ ನೀನು ಹಾಕು. ತುಂಬ ಇಲ್ಲ ಹಳೆ ತೋರಿಸವು ನೀನು. ಜೋಗ್ಯಾರದು ಮುತ್ತಿನ ಉಟ್ಕೊಂತಿದ್ಲು. ನಾನು ರಿಂಗ್ ಹಾಕ್ಕೊಂಡು ಹೋಗಂತಿದ್ದೆ. ಬೇಡ ನಂಗೆ ಇಷ್ಟ ಇಲ್ಲ ಅಂತ ಅಂದ್ಲು. ಇಷ್ಟ ಅಲ್ಲ, ಮತ್ತೆ ಸ್ಕೂಲಲ್ಲಿ ಬಿದ್ದುಬಿಟ್ರೆ ಕಳೆದು ಹೋಗ್ಬಿಟ್ರೆ ಏನು ಮಾಡೋದು ಅಂತೇಳಿ ನಾನೀಗ ಇವನ್ನ ಹಾಕ್ಕೊತೀನಿ ಫ್ರೆಂಡ್ಸ್. ನೋಡ್ರಿ ಹಿಂಗೆ ಅದಾವ ಡಿಸೈನ್. ಯಾಕಂದ್ರೆ ಕ್ಯಾಪ್ಚರ್ ಆಗ್ತಾನೇ ಇಲ್ಲ. ಆಗ್ತಾ ಇಲ್ಲ ಅಷ್ಟೊಂದು. ಈಗ ಬಂತು ನೋಡ್ರಿ. ಇಷ್ಟ ದೂರಿಂದ ಮಾಡಿದ್ ಬರ್ತಾವ. ತೋರ್ಸಿ ಇಂಥ ಹಾಕ್ಕೊಂಡು ಹೋಗಿದ್ಲು. ಇದು ವೈಟ್ ಕಲರ್, ಇದು ಬ್ಲ್ಯಾಕ್ ಆ್ಯಂಡ್ ವೈಟು. ಇವನ್ನ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಇವು ಹಳೆವು ಈಗ ಇಟ್ಕೊಂಡಿದ್ನಲ್ಲ, ಇವು ಈ ಥರ ಅದಾವ ಡಿಸೈನ್.
ತೂಕ ಎಷ್ಟು ನೆನಪಿಲ್ಲ, ಇದ್ರದ್ದು ಬಿಲ್ನಾಗಿರುತ್ತೆ. ಹುಡುಕ್ಬೇಕು, ಈ ಬಿಲ್ ಸಿಗಲಿಲ್ಲ ಇದ್ರದ್ದು. ಅದು ಹಳೇದ್ರದ್ದು ಬಿಲ್ ಸಿಕ್ತು, ಇದ್ರದ್ದು ಬಿಲ್ ಎತ್ತಿಕ್ಬೇಕು ಹುಡುಕಿ. ಹಿಂಗದ ನೋಡ್ರಿ. ಕೊಡಿಲ್ಲ, ಇದ್ರ ಮುಚ್ಚಾಕ ಕೊಡು ಫ್ರೆಂಡ್ಸ್. ನೋಡ್ರಿ ಹಿಂಗಾದ್ವಿ ಕಿವಿಯಲ್ಲಿ. ನಾನು ದಿನಾಲು ಒಂದು ಸ್ವಲ್ಪ ಈ ಥರ ನಮ್ಮ ಎತ್ತರ ಕೂಗಾಕತ್ಬಿಟ್ಟಾನ, ಅವನು ಒಳಗೆ ಬರ್ಬೇಕು. ತೆಗಿ ನೋಡ್ರಿ, ಹಿಂಗದ ನೋಡ್ರಿ ಕ್ಯೂವೆಲ್ಲ. ಡೈಲಿ ಯೂಸ್ಗೆ ನಾನು ಕಿವ್ಯಾಗ ಅಷ್ಟು ಇದು ಕಾಣಿಸ್ತಾ ಇಲ್ಲ, ಬರ್ತಾ ಬರ್ತಾ ಇದಾಗುತ್ತೆ ನೋಡ್ರಿ. ಬಂದ ಹಿಡ್ಕೊ ನೋಡ್ರಿ. ಕಿವ್ಯಾಗ ಅದಾವ ಇಲ್ಲ ನಂಗೆ ಕಾಣಕತ್ತಾವ. ಈಗ ಇವು ಚೈನಾನು ಹಾಕ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್. ನೋಡಿದ್ರಲ್ಲ ನನ್ನ ಕಿವಿ ಓಲೆ ಮತ್ತು ನಮಿತನ ಕಿವಿ ಓಲೆ ತುಂಬ ಚೆನ್ನಾಗಿದ್ದು, ಡಿಸೈನು ಖುಷಿ ಆಯಿತು. ಹಿಂಗೆ ನಾವು ಬರ್ತ್ಡೇ ಗಿಫ್ಟು, ಆ್ಯನಿವರ್ಸರಿ ಗಿಫ್ಟು ಅಂತ ಏನು ಸ್ಪೆಷಲಾಗಿ ಆ ದಿನಗಳಲ್ಲಿ ತೊಗೊಳಂಗಿಲ್ಲ. ಯಾವಾಗ ನಮ್ಗೆ ತೊಗೋಬೇಕು ಅಂತ ಅನುಕೂಲ ಆಗುತ್ತೋ ಆವಾಗ ತೊಗೊತೀವಿ ಫ್ರೆಂಡ್ಸ್. ಆವಾಗ ನಮ್ಮ ಮನೆಯವ್ರು ಕೊಡಿಸ್ತಾರೆ ನಮಗೆ. ಹಿಂಗೆ ನಾವು ಚಿಕ್ಕವರಿದ್ದಾಗ ಒಂದು ಗುಂಜಿ ಬಂಗಾರನೂ ಕೂಡ ಕಂಡಿರಲಿಲ್ಲ. ಬಟ್ ಇವಾಗ ಒಂದು ದೇವರು ಆಶೀರ್ವಾದ ಮಾಡಿದಾನ ನಮಗೆ, ನನ್ನ ಮಗಳಿಗೆ. ಇಷ್ಟು ಚಿಕ್ಕ ವಯಸ್ಸಿನಾಗನ, ಚಿಕ್ಕ ವಯಸ್ಸಿನಾಗನ ಗೋಲ್ಡ್ ರಿಂಗ್ ಹಾಕಿದ್ದೆ ಬಿಡ್ರಿ. ಬಟ್ ನಮಗೆ ಆ ವಯಸ್ಸಿನಲ್ಲಿ ಒಂದು ಗುಂಜಿ ಬಂಗಾರನೂ ಇದ್ದಿದ್ದಿಲ್ಲ. ಅಲ್ಲಿಂದ ಹುಟ್ಟಿದಾಗ ಏನು ಚುಚ್ಚಿಸಿದ್ರು ಅದೇ ಲಾಸ್ಟು. ಅಲ್ಲಿಂದ ನಾನು ಮದುವೆ ಆಗಿ ಬರೋವರೆಗೂ ನನ್ನ ಕಿವಿಯಲ್ಲಿ ಒಂದು ಒಂದು ಗುಂಜಿ ಬಂಗಾರನೂ ಕೂಡ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಮದುವೆ ಆದಮೇಲೆ ನಮ್ಮ ಗಂಡನ ಮನೆ ಕಡೆಯಿಂದ ಒಂದು ಜೊತೆ ಉಂಗುರ ಕೊಡಿಸಿದ್ರು. ನಾವು 1 ತೊಲೆ ಬಂಗಾರದ್ದು 10 ಗ್ರಾಮಿಂದು ಚೈನ್ ಕೊಟ್ಟಿದ್ವಿ. ಇಷ್ಟೇ. ಅದಾದಮೇಲೆ ಮತ್ತೆ ವಾಪಸ್ ನಾನೇನು ತೊಗೊಂಡಿರಲಿಲ್ಲ. ನಾನು ಯಾವಾಗ ಬೆಂಗಳೂರಿಗೆ ಬಂದೆ ನೋಡ್ರಿ, ಆವಾಗ ಹಾಗೆ ಒಂದೊಂದೇ ತೊಗೊತಾ ಬಂದೆ. ಮನೆಯಲ್ಲಿ ಶಾಣೆತನ ಮಾಡಿ ದುಡ್ಡನ್ನು ಸೇವಿಂಗ್ಸ್ ಮಾಡ್ತಾ ಸ್ವಲ್ಪ ಹನಿ ಕೂಡಿದರೆ ಹಳ್ಳ ಅಂತಾರೆ ನೋಡ್ರಿ, ಹಂಗೆ ಕೂಡಿಸಿಟ್ಟು ತೊಗೊಂಡಿದ್ದು ಫ್ರೆಂಡ್ಸ್. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೇನಪ್ಪ ಅಂತಂದ್ರೆ ರಾತ್ರಿ ಅಡುಗೆಗೆ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಇದು ಮರುದಿನ ಬೆಳಿಗ್ಗೆ ಇದು ಅವಲಕ್ಕಿ ಮಾಡಿದ್ವಿ. ನವ್ಯಾಗ ತಿನ್ಸಕತ್ತಾಳೆ ನೋಡ್ರಿ ನಮ್ಮ ನಮಿತಾ. ಮತ್ತು ಯಥಾರ್ಗೂ ಕೂಡ ತಿನ್ನಿಸ್ತಾ ಇದ್ದಾಳೆ, ಇಬ್ರಿಗೂ ತಿನ್ಸಾಕೊಂತಿದ್ಲು. ಹಂಗೆ ನಾನು ಕೂಡ ಕೂತ್ಕೊಂಡಿದ್ದೆ ಅಲ್ಲೇ, ಇಬ್ಬರು ತಿಂತಾಯಿದ್ರು. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದ.